ತುಂಬಾ ಸೆಲ್ಫಿಶ್ ಆಗೋದ್ರ ತನೀಷಾ ಅವರು ನಿನ್ನೆ ಅತಿ ಹೆಚ್ಚು ಮೊತ್ತ ಕೊಟ್ಟು ಕಾರ್ತಿಕ್ ಅವರನ್ನು 4,300 ರೂಪಾಯಿಗಳಿಗೆ ಪರ್ಚೇಸ್ ಮಾಡ್ತಾರೆ. ಆದರೆ ಇವತ್ತು ಕಾರ್ತಿಕ್ ಅವ್ರಿಗೆ ಬ್ಯಾಕ್ ಪೇನ್ ಬಂದ ಕೂಡಲೇ ಬ್ಯಾಕ್ ಹೊಡೆದ್ರು ತನೀಷಾ. ಕಾರ್ತಿಕ್ ಅವ್ರಿಗೆ ಬ್ಯಾಕ್ ಪೇನ್ ಬಂದಿದ್ದರಿಂದ ತನೀಷಾ ಅವರು ಕಾರ್ತಿಕ್ ಅವರನ್ನು ಬೈ ಮಾಡೋದೇ ಇಲ್ಲ. ನೋಡಿದ್ರೆ ಸಂಗೀತ ಅವರು ಕೂಡ ಕಾರ್ತಿಕ್ ಅವರನ್ನು ಬೈ ಮಾಡೋಲ್ಲ. ಅಟ್ಲೀಸ್ಟ್ ಸಂಗೀತ ಅವರು ಬೈ ಮಾಡ್ಬೋದಾಗಿತ್ತು, ಆದರೆ ಸಂಗೀತ ಅವರು ಕೂಡ ಅಲ್ಲಿ ಬೈ ಮಾಡೋಲ್ಲ. ಯಾಕಂದರೆ ನಿನ್ನೆ ಕಾರ್ತಿಕ್ ಅವರು ಅಲ್ಲಿ ಸಂಗೀತ ಅವ್ರ ಹತ್ರ ದುಡ್ಡು ಇಸ್ಕೊತಾರೆ, ಆ ನಂತರ ತನೀಷಾ ಅವರು ಅತಿ ಹೆಚ್ಚು ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಸಂಗೀತ ಮತ್ತು ನಮ್ರತಾ ಇಬ್ಬರು ಕೂಡ ಹೇಳ್ತಾರೆ, ಇದು ಫೇರ್ ಪ್ಲೇ ಅಲ್ಲ, ಫೇರ್ ಪ್ಲೇ ಆಡಬೇಕು ಅಂತ ಅಂದರೆ ಹೋಗಬೇಡ, ಆದರೆ ದುಡ್ಡೇ ನಿನಗೆ ತುಂಬ ಇಂಪಾರ್ಟೆಂಟ್, ಗೆಲುವೇ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ರೆ ಹೋಗು, ಬಟ್ ಇದು ಫೇರ್ ಪ್ಲೇ ಅಲ್ಲ ಅಂತ. ಆಗ ಕಾರ್ತಿಕ್ ಅವ್ರು ಏನು ಮಾಡ್ತಾರೆ, ನನಗೆ ಫೇರ್ ಪ್ಲೇ ಬೇಕಿಲ್ಲ, ಗೆಲುವೇ ಮುಖ್ಯ ಅನ್ನೋ ಕಾರಣಕ್ಕೋಸ್ಕರ ತನೀಷಾ ಅವರ ಟೀಮ್ಗೆ ಹೋಗ್ತಾರೆ. ಹಾಗಾಗಿನೇ ಇವತ್ತು ಸಂಗೀತ ಅವರು ಕಾರ್ತಿಕ್ ಅವರನ್ನು ಬೈ ಮಾಡಿಲ್ಲ ಅಂತ ಅನಿಸತ್ತೆ. ಆದರೆ ನಿನ್ನೆ ಕಾರ್ತಿಕ್ ಅವರನ್ನು ಸಂಗೀತ ಅವರ ಟೀಮ್ಗೆ ಹೋಗಲೇಬಾರ್ದು ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟು ಅವರನ್ನು ಬೈ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ್ರು ಯಾವಾಗ ನೋಡಿದ್ರು ಕಾರ್ತಿಕ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಅವಳು ಫ್ರೆಂಡ್ಶಿಪ್ ಅನ್ನೋದೇ ಮಾಡೋದಿಲ್ಲ, ಅವಳು ಕ್ಯಾಪ್ಟನ್ ಆದಾಗಲೇ ಗೇಮ್ ಎಲ್ಲ ನಿಂತೋಗಿರತ್ತೆ ಅನ್ನೋ ಥರ ಹೇಳ್ತಾರೆ. ಆದರೆ ಇವ್ರಿಗೆ ಇವತ್ತು ಫ್ರೆಂಡ್ಶಿಪ್ ಎಲ್ಲೋಯ್ತು? ಅಂದರೆ ಸಂಗೀತ ಅವರು ಫ್ರೆಂಡ್ಶಿಪ್ಗೆ ಬೆಲೆನೇ ಕೊಡೋದಿಲ್ಲ ಅನ್ನೋ ರೀತಿ ಹೇಳ್ತಾರಲ್ಲ ತನೀಷಾ ಅವರು. ಈಗ ತನೀಷಾ ಅವರ ಫ್ರೆಂಡ್ಶಿಪ್ ಏನಾಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನಾವು ಬೇರೆಯವ್ರ ಮೇಲೆ ಕಾಮೆಂಟ್ ಮಾಡೋದಕ್ಕೆ ಮುಂಚೆ ತನೀಷಾ ಅವರು ಕೂಡ ಅವರು ಪ್ರಶ್ನೆ ಮಾಡ್ಕೋಬೇಕು. ಅವರೇನೋ ಇಲ್ಲಿ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಂದಿಲ್ಲ, ಅವರು ಕೂಡ ಗೆಲ್ಲೋದಕ್ಕೆ ಬಂದಿದ್ದಾರೆ. ಅದೇ ಥರ ಎಲ್ಲ ಕಂಟೆಸ್ಟೆಂಟ್ಗಳು ಆಗಾಗ ಹೇಗೆ ಬೇಕೋ ಹಾಗೆ ಆಡ್ತಾ ಇರ್ತಾರೆ. ಅದನ್ನು ಯಾವಾಗೂ ಕಾರ್ತಿಕ್ ಅವ್ರ ಹತ್ರ ಸಂಗೀತ ಮೇಲೆ ಚಾಡಿ ಹೇಳೋದಂದರೆ ತನೀಷಾ ಅವರು ಎತ್ತಿದ್ದ ಕೈ. ಯಾವಾಗಲೂ ಅವರು ತನೀಷಾ ಅವರನ್ನು ದೂರೋದ್ರಲ್ಲೇ ಇರ್ತಾರೆ. ಅಷ್ಟೇ ಅಲ್ಲ, ಅವರು ತುಂಬ ಸರ್ತಿ ತುಂಬ ಅಗ್ರೆಸಿವ್ ಆಗಿರ್ತಾರೆ. ನಿನ್ನೆ ಅವರು ನಮ್ರತಾ ಅವ್ರ ಹತ್ರ ನಡ್ಕೊಂಡ ರೀತಿ ಇದೆಯಲ್ಲ, ಅದು ಕೂಡ ಸರಿ ಇರಲಿಲ್ಲ. ನಮ್ರತಾ ಅವರು ಅಗ್ರೆಸಿವ್ ಇದ್ದಾರೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ನಿನ್ನೆ ನಡೆದ ಪರ್ಟಿಕ್ಯುಲರ್ ಇನ್ಸಿಡೆಂಟ್ನಲ್ಲಿ ತನೂಷಾ ಅವರು ತುಂಬಾ ಅಗ್ರೆಸಿವ್ ಆಗಿದ್ದರು. ಸಂಗೀತ ಅವರು ಕೂಡ ಅದೇ ರೀತಿ ಬಿಹೇವ್ ಮಾಡಿದ್ರು, ಇಲ್ಲ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರು. ಹಾಗೆ ನಮ್ರತಾ ಅವ್ರ ಹತ್ರ ಕೂಡ ತುಂಬ ವರ್ಸ್ಟಾಗಿ ಬಿಹೇವ್ ಮಾಡಿದ್ರು ಅಂತ ಅನಿಸುತ್ತೆ. ಬರ್ತಾ ಬರ್ತಾ ಯಾಕೆ ತನೀಷಾ ಅವರು ಈ ರೀತಿ ಮಾಡ್ತಾ ಇದ್ದಾರೆ? ಬಹುಶಃ ಫಿನಾಲೆ ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಈ ರೀತಿ ತುಂಬ ಅಗ್ರೆಸಿವ್ ಆಗಿರ್ತಾರ? ಗೆಲುವೇ ಮುಖ್ಯ ಅನ್ನೋ ಕಾರಣಕ್ಕೆ ತಮ್ಮ ಸ್ವಂತಿಕೆಯನ್ನು ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರಾ? ಗೊತ್ತಿಲ್ಲ. ಇದ್ರ ಬಗ್ಗೆ ನೀವೇನು ಅನ್ಕೊತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆದರೆ ತನೀಷಾ ಅವರು ತುಂಬ ಅಗ್ರೆಸಿವ್ ಆಗಿರೋದಂತೂ ನಿಜ. ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಸ್ವಲ್ಪ ಕೂಗಾಡ್ತಾರೆ, ಹಾಗೆ ತುಂಬಾ ಇದು ಮಾಡ್ತಾರೆ. ಥ್ಯಾಂಕ್ಸ್ ಫ್ರೆಂಡ್ಸ್.